ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ನೀಡಲೇಬೇಕು, ನೀಡಲೇಬೇಕು, ನೀಡಲೇಬೇಕು. ಎಲ್ಲಿವರೆಗೆ ಹೋರಾಟ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶರಣರಾದ ಪ್ರಮುಖರನ್ನು ನನ್ನ ಹೃದಯ ಮಂದಿರದಲ್ಲಿ ನೆನೆಸಿಕೊಳ್ಳುತ್ತಾ ಹಾಗೂ ಹಡಪದ ಅಪ್ಪಣ್ಣವರ ಪಾದಂಗಳಲ್ಲಿ ನಮಸ್ಕರಿಸುತ್ತಾ ಈ ಮಾಧ್ಯಮದ ಮೂಲಕ ಈ ಹಡಪದ ಅಪ್ಪಣ್ಣ ಸಮಾಜ ಹಾಗೂ ಹುನಗುಂದ ಅವಳಿ ನಗರದ ಇಳಕಲ್ಲಿನಲ್ಲಿ ಮಾಧ್ಯಮದ ಮೂಲಕ ಸನ್ಮಾನ್ಯ ಶ್ರೀ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಸಾಹೇಬರಿಗೆ ನಮ್ಮೆಲ್ಲರ ಮನವಿ, ಸನ್ಮಾನ್ಯ ಶ್ರೀ ವಿಜಯಾನಂದ ಎಸ್ ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ನಾವು ಎಲ್ಲರೂ ಮಾಡುತ್ತಾ, ಯಾಕೆ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕೆಂದರೆ ಅವರಲ್ಲಿ ಒಂದು ಮಾತೃ ಹೃದಯ, ತಾಯಿಯ ಹೃದಯ. ವಿಜಯಾನಂದ ಸಾಹೇಬ್ರಂದ್ರೆ ಒಂದು ಮಾತೃ ಹೃದಯ. ಎಲ್ಲ ಸಮಾಜವನ್ನು, ಎಲ್ಲ ಸಮಾಜ ಬಾಂಧವ, ಯಾವ ಜಾತಿ ಭೇದಗಳಿಲ್ಲದೆ ಎಲ್ಲ ಸಮಾಜವನ್ನು ಹತ್ತಿ ಕರ್ಕೊಂತ ಯಾವುದೇ ಸಮಸ್ಯೆಗಳಿದ್ದರೂ ಅವರೆಲ್ಲರಿಗೂ ಸ್ಪಂದನೆ ಮಾಡುತ್ತಾ ಒಂದು ಜನಪ್ರಿಯ ಮತ್ತು ಜನರನ್ನು ಪ್ರೀತಿಯನ್ನು ಅವರು ಪ್ರೀತಿಯಿಂದ ಎಲ್ಲರನ್ನು ಹೊಂದಾಣಿಕೆಯಿಂದ ಕರೆದುಕೊಂಡು ಹೋಗಿ ಒಂದು ನುಡಿದಂತೆ ಮಾತು ಕೊಟ್ಟಂತೆ ಎಲ್ಲ ಸಮಾಜ ಬಾಂಧವರಿಗೂ ನುಡಿದಂತೆ ನಡೆದಿದ್ದಾರೆ. ಮತ್ತು ಅವರು ಯುವಕರ ಕಣ್ಮಣಿಯೇ ಆಗಿದ್ದಾರೆ. ಮತ್ತು ಅವರಲ್ಲಿ ಒಂದು ಸಚಿವ ಸ್ಥಾನವನ್ನು ಯೋಗ್ಯ ಸ್ಥಾನಕ್ಕೆ ಅವರು ಯೋಗ್ಯವಾಗಿದ್ದಾರೆ. ಆ ಸಚಿವ ಸ್ಥಾನವನ್ನು ಕೊಟ್ಟರೆ ಈ ನಮ್ಮ ಹುನಗುಂದ ಮತಕ್ಷೇತ್ರ ಅಭಿವೃದ್ಧಿ ಆಗಲು ಒಂದು ಒಳ್ಳೆಯ ಸಹಾಯ ಸಹಕಾರ ಮಾಡ್ದಂಗಾಗುತ್ತೆ. ಅದಕ್ಕೆ CM ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ ನಾವು ಮನವಿ ಪೂರ್ವಕವಾಗಿ ಹಡಪದ ಸಮಾಜ, ಇಳಕಲ್ ಹಾಗೂ ಹುನಗುಂದ ಅವರೆಲ್ಲರ ವತಿಯಿಂದ ಅವರಿಗೆ ಕಳಕಳಿಯ ಮನವಿಯನ್ನು ಮಾಡುತ್ತಾ, ನಮ್ಮ ಸಾಹೇಬರಿಗೆ ವಿಜಯಾನಂದ ಸಾಹೇಬರಿಗೆ ಕೊಡಲೇಬೇಕು, ಸಚಿವ ಸ್ಥಾನವನ್ನು ಕೊಡಲೇಬೇಕೆಂದು ಕಳಕಳಿಯ ಮನವಿಯಿಂದ ಅವರಿಗೆ ಮನವಿಯನ್ನು ಮಾಡಿಕೊಳ್ಳುತ್ತೇವೆ. ಗುರು ಬಸವಲಿಂಗಾಯ ನಮಃ. ಇವತ್ತು ಮಾಧ್ಯಮದವರನ್ನ ನಮ್ಮ ಹಡಪದ ಸಮಾಜದ ಒಂದು ದೇವಸ್ಥಾನಕ್ಕೆ ಕರೆಸಿದಂಥ ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಇಳಕಲ್ ಹುನಗುಂದ ಅವಳಿ ತಾಲೂಕಿನ ಶಾಸಕರಾದಂಥ ವಿಜಯಾನಂದ ಎಸ್ ಕಾಶ್ಯಪ್ಪನವರು ಈಗಿನ ಒಂದು ಸಂದರ್ಭದೊಳಗೆ ಅವರು ಸಚಿವರಾದ್ರೆ ಬಹಳ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಂಡು ನಾವು ಎಲ್ಲರೂ ಕೂಡ್ಕೊಂಡು ಈಗಿನ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರಿಗೆ ಒತ್ತಾಯಪೂರ್ವಕವಾಗಿ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೇವೆ. ಹಾಗೂ ಇಳಕಲ್ ಹುನಗುಂದದ ನಮ್ಮ ಸಮಾಜದ ಎಲ್ಲ ಬಾಂಧವರು ಕೂಡ್ಕೊಂಡು ನಮ್ಮ ಸಾಹೇಬರಿಗೆ, ವಿಜಯಾನಂದ ಸರ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ ತಿಳ್ಕೊಂಡು ನಾವು ಒತ್ತಾಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದಿಸಿ ನಮ್ಮ ಈ ಆಸೆಯನ್ನು ಈಡೇರಿಸಿದ್ರೆ ನಮ್ಮ ತಾಲೂಕಿಗೆ ಒಂದು ಒಳ್ಳೆಯ ಭವಿಷ್ಯ ಇದೆ ಅಂತ ತಿಳ್ಕೊಂಡು ನಾವು ನಿಮ್ಮನ್ನು ಬೇಡಿಕೆ ಇಟ್ಟಿರುತ್ತೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಒಂದು ಮಾಧ್ಯಮದ ಮೂಲಕ ಹುನಗುಂದ ಮತಕ್ಷೇತ್ರದ ವತಿಯಿಂದ ಹಾಗೂ ಇಳಕಲ್ ಹುನಗುಂದ ನಗರದ ಅವಳಿ ತಾಲೂಕಿನ ಒಂದು ಸಮಾಜದ ಎಲ್ಲ ಮುಖಂಡರು ಸೇರಿಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯುವ ಉದ್ದೇಶ ಏನಪ್ಪ ಅಂತಂದ್ರೆ, ಈಗಿನ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಸಾಹೇಬರಿಗೆ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ನಮ್ಮ ಕ್ಷೇತ್ರದ ಶಾಸಕರಾಗಿರತಕ್ಕಂಥ ಸನ್ಮಾನ್ಯ ವಿಜಯಾನಂದ ಕಾಶ್ಯಪ್ಪನವ್ರ ಸಾಹೇಬರಿಗೆ ಸಚಿವ ಸ್ಥಾನವನ್ನು ನೀಡಲೇಬೇಕು ಅನ್ನುವಂಥ ಪ್ರಬಲವಾಗಿರ್ತಕ್ಕಂಥ ನಮ್ಮದು ಒತ್ತಾಯ. ಯಾಕಪ್ಪ ಅಂತಂದ್ರೆ, ನಮ್ಮ ಸಮಾಜಕ್ಕೆ 2 ಬಾರಿ ಮುಖ್ಯಮಂತ್ರಿಗಳನ್ನು ಕರೆಸಿ ನಮ್ಮ ಸಮಸ್ಯೆಗಳನ್ನು ಹೇಳಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರು ಇದ್ದರೆ ನಮ್ಮ ವಿಜಯಾನಂದ ಕಾಶ್ಯಪ್ಪನವ್ರ ಸಾಹೇಬರು ಅಂತ ಹೇಳ್ಬೋದು. ಹೀಗಾಗಿ 2 ಬಾರಿ ನಮ್ಮ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ನಮ್ಮ ಸಮಾಜದ ಅಹವಾಲನ್ನು ತಿಳ್ಕೊಂಡಿದ್ದಾರೆ. ಇದರಿಂದ ಗೊತ್ತಾಗ್ತದೆ ಸಾಮಾಜಿಕ ನ್ಯಾಯ ಸಿಗುವುದಾದ್ರೆ
ಅದು ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ವಿಜಯಾನಂದ ಕಾಶಪ್ಪನವ್ರ ಸಾಹೇಬರಿಂದ ಮಾತ್ರ ಅಂತ ಹೇಳಲಿಕ್ಕೆ ಈ ಸಮಾಜದ ಎಲ್ಲ ಮುಖಂಡರು ಸೇರಿಕೊಂಡು ನಾವು ಒತ್ತಾಯನ ಪಡಿಸ್ತಾ ಇದ್ದೇವೆ. ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮಲ್ಲಿ ಪ್ರಬಲವಾಗಿರ್ತಕ್ಕಂಥ ನಮ್ಮ ಒತ್ತಾಯ ಡಾಕ್ಟರ್ ವಿಜಯಾನಂದ ಕಾಶಪ್ಪನವ್ರ ಸಾಹೇಬರಿಗೆ ಸಚಿವ ಸ್ಥಾನವನ್ನು ನೀಡಲೇಬೇಕು ಅಂಥೇಳಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಪ್ರಥಮದಲ್ಲಿ ಶಿವಶರಣ ನಿಜಶಿಖಿ ಹಡಪದ ಅಪ್ಪಣ್ಣನವರನ್ನ ಹಾಗೂ ಶಿವಶರಣೆ ನಿಜಮುಕ್ತಿ ಹಡಪದ ಲಿಂಗಮ್ಮ ತಾಯಿಯವರನ್ನ ಹೊನ್ಬಂದಲ್ಲಿ ಸ್ಮರಿಸಿಕೊಳ್ತಾ, ಇವತ್ತಿನ ದಿವಸ ಇಲ್ಕಲ್ ಹಾಗೂ ಹುನಗುಂದದ ಹಡಪದ ಅಪ್ಪನ ಸಮಾಜದವರು ಸೇರಿದ ಉದ್ದೇಶ ಏನೆಂದರೆ, ನಮ್ಮ ಭಾಗದ ನಮ್ಮ ಮತಕ್ಷೇತ್ರದ ನಾಯಕರು, ಜನಪ್ರಿಯ ಶಾಸಕರು, ಜನಾನುರಾಗಿಗಳು, ಬಡವರ ಬಂಧು, ದೀನ ದಲಿತರ ಉದ್ಧಾರಕರು ಹಾಗೂ ಸಮಾಜದ ಕಟ್ಟಕಡೆ ಇರತಕ್ಕಂಥ ವ್ಯಕ್ತಿಗಳಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಒಬ್ಬ ಶಾಸಕರಾದಂಥ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊತಾ ಇದ್ದೀವಿ. ಯಾಕೆಂದರೆ ಇವತ್ತಿನ ದಿವಸ ಬಡವರ ದೀನ ದಲಿತರ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿಗಳು ಕಡಿಮೆ. ಇವತ್ತು ವಿಜಯಾನಂದ ಕಾಶಪ್ಪನವರು ಹಗಲಿರಲೆಣದೆ ಇವತ್ತು ಹಿಂದುಳಿದ ಸಮಾಜದ ಅಭಿವೃದ್ಧಿಗಾಗಿ ಶ್ರಮ ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಸಮಾಜದ ಅಭಿವೃದ್ಧಿಗೋಸ್ಕರ ತಾವು ಯಾವಾಗ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ ಆವಾಗ ಸಾಕಷ್ಟು ಅನುದಾನವನ್ನು ಸಹಿತ ನೀಡಿದ್ದಾರೆ. ಜೊತೆಗೆ ನಮ್ಮ ಸಮಾಜದ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಹಡಪದ ಅಪ್ಪನ ಸಮಾಜದ ವತಿಯಿಂದ ನಾವು ವಿನಂತಿಪೂರ್ವಕವಾಗಿ ಮಾನ್ಯ DK ಶಿವಕುಮಾರ್ ಸಾಹೇಬರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ತಿಳ್ಕೊಂಡು ಒತ್ತಾಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ವಿ. ತಮಗೆಲ್ಲರಿಗೂ ಶರಣಾರ್ಥಿ. ಬಸವಲಿಂಗಾಯ ನಮಃ. ಸನ್ಮಾನ್ಯ ಶ್ರೀ ನೂತನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರಿಗೆ ನನ್ನ ಒಂದು ಮನವಿ. ನಮ್ಮ ಹಡಪ ಸಮಾಜದಲ್ಲಿ ಬಹುಸಂಖ್ಯಾತ ಜನಸಂಖ್ಯೆ ಇದ್ದು ಯಾವ ಪಕ್ಷದವರು ನಮ್ಮನ್ನು ಗುರುತನೆ ಮಾಡಲಿಲ್ಲ. ನಮ್ಮ ವಿಜಯಾನಂದ ಸಾಹೇಬರು ನಮ್ಮ ಕಷ್ಟಗಳನ್ನು ಅರಿತು, ಆಮೇಲೆ ಇಷ್ಟು ಜನಸಂಖ್ಯೆ ಇದ್ದು ಯಾರೂ ಮುಂದೆ ಬರಲಿಲ್ಲ ಅಂತಂದು ಒಂದು ಸಲ ನಾಮಿನೇಟ್ ಮೆಂಬರ್ ಮಾಡಿದರು, ಮಾಂತೇಶ್ ಗುರುಸಿದ್ದಪ್ಪ ಲಿಂಗಸೂರು ಅಂತಂದು. ಅವ್ರಿಗೆ ನಾಮಿನೇಟ್ ಮೆಂಬರ್ ಕೊಟ್ಟರು. ಬರೀ ಹಡಪ ಸಮಾಜಕ್ಕೆ ಮಾಡಿದ್ರು ಅಂತಲ್ಲ, ಮಡಿವಾಳ ಸಮಾಜಕ್ಕೂ ಮಾಡಿದರು. ಆಮೇಲೆ ಸುಕುಳ ಸಮಾಜ ದತ್ತಾತ್ರೇಯ ಗುಡಿ ಅವ್ರಿಗೆ ಮಾಡಿದರು. ಅಂಬಿಗೇರ ಸಮಾಜದವ್ರಿಗೆ ನಾಮಿನೇಟ್ ಮೆಂಬರ್ ಮಾಡಿದರು. ಆಮೇಲೆ ಇವು ಭಜಂತ್ರಿ ಅವರ ಮಂದಿಗೆ ನಾಮಿನೇಟ್ ಮಾಡಿದರು. ಈ ಥರ ಗುರುತನೆ ಮಾಡಿ ಸಮಾಜಗಳನ್ನು ಏಳಿಗೆ ಇರಲಾರ್ದಂಥ ಸಮಾಜಗಳನ್ನು ಎತ್ತಿಡಿಯುವಂಥ ಕೆಲಸ ಮಾಡುವಂಥ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶಪ್ಪನವ್ರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ. ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರಿಗೆ ಕೇಳ್ಕೊಳ್ಳೋದೇನೆಂದರೆ, ಹುನಗುಂದ ತಾಲೂಕಿನ ನಮ್ಮ ನೆಚ್ಚಿನ ಶಾಸಕರಾದ ವಿಜಯಾನಂದ ಕಾಶಪ್ಪ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕೆಂದು ನಮ್ಮ ಸಮಾಜದ ಹುನಗುಂದ ಮತ್ತು ಇಳಕಲ್ ಹಡಪದ ಸಮಾಜ ವತಿಯಿಂದ ನಾವು ಅವರಲ್ಲಿ ಮನವಿ ಮಾಡಿಕೊಳ್ತೀವಿ. ನನ್ನ 1-2 ಮಾತುಗಳಿಗೆ ವಿರಾಮ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಶಾಸಕರಾದ ವಿಜಯಾನಂದ ಕಾಶಪ್ಪನವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತ ನಮ್ಮ ಹುನಗುಂದ ಮತ್ತು ಇಳಕಲ್ ಅವಳಿ ತಾಲೂಕಿನವರು ಆಗ್ರಹ ಮಾಡ್ತೀವಿ. ಯಾಕಂದ್ರೆ ಅವರು ಮಂತ್ಯಾನೇ ಕಾಂಗ್ರೆಸ್ನೇ ಹುಟ್ಟೈತಿ. 50 ವರ್ಷದಿಂದ ಅವ್ರ ಅಪ್ಪರು 3 ಸಲ MLA ಆದರು, ಅವ್ರ ತಾಯಿಯವರು MLA ಆದರು, ಅವರ ಪತ್ನಿಯರು ಅಧ್ಯಕ್ಷರಾದರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದರು. ನಮ್ಮ ಸಾಹೇಬರು 2 ಸಲ ಆರಿಸಿ ಬಂದರು. ಹಿಂಗಾಗಿ ಅವ್ರ ಮನೆತನ ಪೂರಾ ಕಾಂಗ್ರೆಸ್ನಾಗ ಐತಿ. ಮತ್ತು ನಮ್ಮ ಸಮಾಜಕ್ಕೆ ಗುರುತಿಸಿ 2007ರಿಂದ 12 ತನಕ ನಮ್ಮನ್ನು ಮೆಂಬರ್ ಮಾಡಿದ್ರು ಅವರೇ. ಮತ್ತು ಯಾರೂ ಗುರುತಿಸಿಲ್ಲ ನಮ್ಮನ್ನು, ಯಾವ ಪಕ್ಷನೂ ಗುರುತಿಸಿಲ್ಲ. ಇದೇ ಪಕ್ಷನ ನಮ್ಮ ಸಮಾಜದ ಕಾಂಗ್ರೆಸ್ ಪಕ್ಷನ ನಮ್ಮ ಸಮಾಜದ ಗುರುತಿಸಿ ನಮ್ಮನ್ನು ಒಂದು ಸಲ ಆಯ್ಕೆ ಮಾಡಿದರು. ಮತ್ತು ಅವರಿಗೆ ತುಂಬ ಧನ್ಯವಾದಗಳು. ನಾವು DK ಶಿವಕುಮಾರ್ ಸಾಹೇಬರಿಗೆ ಒಂದು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ,
ಈಗ ನಮ್ಮ ಸಾಹೇಬ್ರಿಗೆ ಆಗೈತೆ ಅಂತ ಸುದ್ದಿ ಕೇಳೀವಿ, ಆದರೆ ಅದು ಪರ್ಮನೆಂಟ್ ಆಗಿ ಹೊರಗೆ ಬರ್ಬೇಕಂತ ನಾ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಇಳಕಲ್ ಮತ್ತು ಹುನಗುಂದ ತಾಲೂಕು ಅವಳಿ ನಗರಗಳ ಹಡಪದ ಅಪ್ಪಣ್ಣ ಸಮುದಾಯದ ಎಲ್ಲ ಮುಖಂಡರು ಹಾಗೆ ಸಮಾಜದ ಹಿರಿಯರು ಸೇರಿಕೊಂಡು ಈ ಪತ್ರಿಕೆ ಮೂಲಕ, ಈ ಮಾಧ್ಯಮದ ಮೂಲಕ ನಾವು ಒಂದು ಮನವಿ ಮಾಡಲಿಕ್ಕೆ ಇವತ್ತು ಜೊತೆಗೆ ಅದರ ಜೊತೆಗೆ ಆಗ್ರಹವನ್ನು ಮಾಡಲಿಕ್ಕಿದ್ದೇವೆ. ಕಾರಣ, ಈಗಾಗಲೇ ಕರ್ನಾಟಕ ಸರ್ಕಾರದ ನೂತನ ಮುಖ್ಯಮಂತ್ರಿಗಳಾಗಿ ಮಾನ್ಯ DK ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ಸಚಿವ ಸಂಪುಟ ರಚನೆ ಆಗ್ತಾ ಇದೆ. ಸಾಕಷ್ಟು ಆಕಾಂಕ್ಷಿಗಳು ಈ ರಾಜ್ಯದಲ್ಲಿ ಸಚಿವ ಸ್ಥಾನ ಆಗಬೇಕು ಅಂತೇಳಿ ಆಕಾಂಕ್ಷಿಗಳ ಪಟ್ಟಿ ಬಹಳ ಇದೆ. ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹುನಗುಂದ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಶ್ರೀ ವಿಜಯಾನಂದ ಕಾಶಪ್ಪನವ್ರದ್ದು ಕೂಡ ಸಚಿವ ಸಂಪುಟದಲ್ಲಿ ಹೆಸರು ಇದೆ. ಬಟ್ ಅದು ಅಧಿಕೃತ ಆಗಬೇಕು, ಕಡ್ಡಾಯವಾಗಿ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತೇಳಿ ನಾವು ಇವತ್ತು ಈ ವೇದಿಕೆಯ ಮೂಲಕ, ಮಾಧ್ಯಮದ ಮೂಲಕ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ, ಜೊತೆಗೆ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಯಾಕೆ ವಿಜಯಾನಂದ ಕಾಶಪ್ಪನವರನ್ನ ನಾವು ಸಚಿವ ಸ್ಥಾನ ಕೊಡಬೇಕು ಅಂತ ಕೇಳಿದ್ರೆ, ಉತ್ತರ ಕರ್ನಾಟಕದಲ್ಲಿ ಎಸ್ಪೆಷಲಿ ರೀಸೆಂಟ್ ಆಗಿ ನಾವು ನೋಡೋದಾದ್ರೆ ಬಾಗಲಕೋಟೆ ಜಿಲ್ಲೆಯ ಮೊನ್ನೆ ಚುನಾವಣೆ ನಡೀತು. ಮೇಟಿಯವರ ಕುಟುಂಬದ ಕುಡಿಯಾಗಿರ್ತಕ್ಕಂಥ ಉಮೇಶ್ ಮೇಟಿಯವರ ಚುನಾವಣೆಯಲ್ಲಿ ಸಾಕಷ್ಟು ಶ್ರಮ ವಹಿಸಿ ವೀಣಾ ಕಾಶಪ್ಪನವರು, ವಿಜಯಾನಂದ ಕಾಶಪ್ಪನವರು ಹಾಗೆ ಅವರ ಬ್ರದರ್ ಆಗಿರ್ತಕ್ಕಂಥ ದೇವಾನಂದ್ ಕಾಶಪ್ಪನವರು ಕೂಡ ಸಾಕಷ್ಟು ಶ್ರಮ ವಹಿಸಿ ಆ ಪಕ್ಷದ ಗೆಲುವಾಗಿ ದುಡಿದಿದ್ದಾರೆ. ಜೊತೆಗೆ ಇವರ ತಂದೆ ತಾಯಿ ಕಾಲದಿಂದಲೂ ಕೂಡ, ತಂದೆಯವರ ಕಾಲದಿಂದಲೂ ಸುಮಾರು 50 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷದ ಸಂಘಟನೆಗಾಗಿ ದುಡಿತಾ ಬಂದಿರತಕ್ಕಂಥವ್ರು. ಜೊತೆಗೆ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳಾಗಿರ್ತಕ್ಕಂಥ ಎಲ್ಲ ಸಮುದಾಯಗಳನ್ನು ಕೂಡ ಮೇಲೆತ್ತುವ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥವ್ರು. ಸೊ ಈ ಸಮುದಾಯ ಅಂತಕ್ಕಂಥ ಅಲ್ಲದೆ ಕೂಡ ಎಸ್ಪೆಷಲಿ ನಮ್ಮ ಸಮುದಾಯಕ್ಕೆ ಸಾಕಷ್ಟು ಮೇಲೆ ತರಲಿಕ್ಕೆ ಪ್ರಯತ್ನ ಮಾಡತಕ್ಕಂಥವ್ರು. ಕ್ರೀಡಾ ವ್ಯವಸ್ಥೆ ಆಗಿರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳನ್ನ ಅವರು ಜಾರಿಗೆ ತರುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ನಾಯಕರು. ಕುಂದು ಕೊರತೆಗಳನ್ನು ನೀಗಿಸುವಲ್ಲಿ, ಜೊತೆಗೆ ರೈತರ ಸಮಸ್ಯೆಗಳನ್ನ, ನೀರಿನ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಶಾಸಕರು. ಜೊತೆಗೆ ಈ ಸಣ್ಣ ಸಮುದಾಯವನ್ನು ಗುರುತಿಸಿ ನಿಗಮ ಮಂಡಳಿ ಮಾಡಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ವ್ಯಕ್ತಿಗಳವರು. ಈ ನಮ್ಮ ಹಡಪದ ಸಮುದಾಯದ ಹಡಪದ ಅಭಿವೃದ್ಧಿ ನಿಗಮ ಏನಾಗಿದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಅಂತ ಸಂದರ್ಭದಲ್ಲಿ ಅದು ಆಗಲೇಬೇಕು. ಜೊತೆಗೆ ಇಳಕಲ್ದಿಂದ ಕೂಡ ನಾವು ಒಬ್ಬರನ್ನ, ಶಿವಶಂಕರ್ ಚಿನ್ನಾಪುರವನ್ನವರು ಕೂಡ ನಾವು ನಿಗಮ ಮಂಡಳಿ ಅಧ್ಯಕ್ಷ ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥವ್ರು. ಇದು ಇಳಕಲ್ಗೆ ಅಷ್ಟೇ ಅಲ್ಲ, ಈ ಕರ್ನಾಟಕ ಹಡಪದ ಸಮುದಾಯಕ್ಕೆ ಒಂದು ಅಭಿವೃದ್ಧಿಯ ಸಂಕೇತವಾಗಿ, ಒಂದು ಏಳಿಗೆ ಸಂಕೇತವಾಗಿ ಗುರುತಿಸಿರ್ತಕ್ಕಂಥ ಏಕೈಕ ಶಾಸಕರು ಸನ್ಮಾನ್ಯ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು. ಅವರು ಈ ಕ್ಷೇತ್ರದ ಅಭಿವೃದ್ಧಿಗೆ ಬಹಳ ಶ್ರಮಿಸಲಿದ್ದಾರೆ. ಅಂತ ಶಾಸಕರಿಗೆ ನಾವು ಸಚಿವ ಸ್ಥಾನ ತಾವು ಕೊಟ್ಟರೆ ಈ ಎಲ್ಲ ಸಮುದಾಯಗಳು ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಪ್ರಬಲ ಆಕಾಂಕ್ಷೆ ಕೂಡ, ಒತ್ತಾಯವೂ ಕೂಡ. ಹೀಗಾಗಿ ಈ ಸಂದರ್ಭದಲ್ಲಿ ನಮ್ಮ ಇಳಕಲ್ ಹುನಗುಂದ ಸಮುದಾಯದ, ಹಡಪದ ಅಪ್ಪಣ್ಣ ಸಮುದಾಯದ ಎಲ್ಲರೂ ಕೂಡ ನಾವು ಮನವಿಯನ್ನ ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಮೊದಲನೇದಾಗಿ ಹುನಗುಂದ ಮತ್ತು ಇಳಕಲ್ ಅವಳಿ ತಾಲೂಕುಗಳ ಹಡಪದ ಸಮಾಜದ ಪರವಾಗಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸುತ್ತಾ, ವಿಷಯ ಏನಪ್ಪ ಅಂದರೆ, ನಮ್ಮ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ DK ಶಿವಕುಮಾರ್ ಸಾಹೇಬರ ಮಂತ್ರಿಮಂಡಲದಲ್ಲಿ ಪ್ರಬಲವಾದ ಒಂದು ಸಚಿವ ಖಾತೆಯನ್ನು ಕೊಡಬೇಕಂತ ನಮ್ಮ ಸಮಾಜದ ಹಕ್ಕೊತ್ತಾಯ. ಹಾಗೂ ನಾಳೆ ನಡೆಯುವಂಥ ಹುನಗುಂದ ಬಾಗಲಕೋಟೆ ಪಾದಯಾತ್ರೆಗೂ ಕೂಡ ನಾವು ಅವಳಿ ತಾಲೂಕಿನಿಂದ ಸಮಸ್ತ ಹಡಪದ ಬಾಂಧವರು ಅದರಲ್ಲಿ ಭಾಗವಹಿಸ್ಬೇಕಂತ ಆಗಲೇ ಕರೆ ಕೊಟ್ಟಿವಿ. ಅದಕ್ಕೋಸ್ಕರ ನೂತನವಾಗಿ ಆಯ್ಕೆಯಾದ KPCC ರಾಜ್ಯಾಧ್ಯಕ್ಷರಾದ BK ಹರಿಪ್ರಸಾದ್ ಹಾಗೂ ಹೈಕಮಾಂಡ್ಗೆ, ಜೊತೆಗೆ DK ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಒತ್ತಾಯ ಮಾಡುತ್ತೇವೆ. ನಮ್ಮ ಸಾಹೇಬರಿಗೆ ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನ ಮಿಸ್ ಆಗಬಾರ್ದು. ಸಂಭಾವ್ಯ ಪಟ್ಟಿ ಒಳಗೆ ನಮ್ಮ ಸಾಹೇಬ್ರ ಲಿಸ್ಟ್ ಐತಿ, ಅದು ಪರ್ಮನೆಂಟ್ ಆಗಬೇಕು. ಅದು ಆಗುವವರೆಗೂ ಕೂಡ ನಾವು ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೇನೆ.